ನಾವಿವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಫಂಡಮೆಂಟಲ್ ರೈಟ್ಸ್, ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾ ಇರತಕ್ಕಂಥ ಸರ್ಕಾರ. ಮೊದಲನೇದಾಗಿ ನಮ್ಮ ಶುದ್ಧ ಕುಡಿಯುವ ನೀರನ್ನು ಇವರು ಉದ್ದೇಶಪೂರ್ವಕವಾಗಿ ಬೆಂಗಳೂರಿಂದ ಗಲೀಜು ನೀರನ್ನು ಹರಿಸಿ ನಮ್ಮ ಶುದ್ಧ ಅಂತರ್ಜಲವನ್ನು ಕೆಡಿಸ್ತಕ್ಕಂಥ ಕೆಲಸಗಳನ್ನ ಮುಂದುವರಿಸ್ತಾ ಇದ್ದಾರೆ. ನಾವು ಅನೇಕ ಮನವಿಗಳನ್ನ ಕೊಡ್ತಾ ಇದ್ದೀವಿ. ರೆಪ್ರೆಸೆಂಟೇಷನ್ಸ್, ಪ್ರಾತಿನಿಧ್ಯ ಪತ್ರಗಳನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ, ಕನ್ಸರ್ನ್ ಮಿನಿಸ್ಟರ್ಸ್ ಕೊಡ್ತಾ ಇದ್ದೀವಿ, ಬೇರೆ ಈ ಜಲಮಂಡಲಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಎಲ್ಲರಿಗೂ ಕೂಡ ಇರಿಗೇಷನ್ ಪ್ರಾಜೆಕ್ಟ್ಸು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀವಿ. ಯಾರೂ ಕೂಡ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಇದು ಒಳ್ಳೆ ನೀರು, ಭೂಮಿಯಲ್ಲಿ ನೈಟ್ರೋಜನ್ ಜಾಸ್ತಿ ಆಗ್ತಾ ಇದೆ, ಆ ಥರ ಸುಳ್ಳು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ H2O ಬೆಂಗಳೂರಿಂದ 3ನೇ ಹಂತದ ಶುದ್ಧೀಕರಣ ಮಾಡಿ ಅದರಲ್ಲಿ ಮಿನರಲ್ಸು, ನೈಟ್ರೋಜನ್ನು, ಪ್ರಾಸ್ಪರಸ್ ಏನಾದರೂ ಇರಲಿ ಅದನ್ನು ಅವ್ರು ಸೇಲ್ ಮಾಡ್ಕೊಳ್ಳಿ. ನಮಗೆ ಬೇಕಾಗಿರ್ತಕ್ಕಂಥದ್ದು H2O. ಇವತ್ತು ಈ ಗಲೀಜು ನೀರು ಈಗಾಗಲೇ ಚಿಕ್ಕಬಳ್ಳಾಪುರ, ಕೋಲಾರ, ನರಸಾಪುರ, ಮುರುಗಮಲ ಈ ಕಡೆ ಕೆರೆಗಳೆಲ್ಲ ಬಂದು ಆ ಸುತ್ತಮುತ್ತಲೂ ಇರತಕ್ಕಂಥ ಜಾಗದಲ್ಲಿ ರೈತ ಮಕ್ಕಳು, ಬಡವರು ಈಗ ಈ ಕೆರೆಗೆ ಬಿಟ್ಟಿದ್ದಾರೆ. ಅದೇ ಕೆರೆಯಲ್ಲೇ ಗೌರ್ಮೆಂಟ್ ಬೋರ್ ಇದೆ, ಆ ಗೌರ್ಮೆಂಟ್ ಬೋರಿಗೆ ನೀರು ಹರಿತಾ ಇದೆ. ಈಗ ಪ್ರೊಟೆಸ್ಟ್ಗಳು ತುಂಬ ಮಾಡ್ತೀವಿ. ಸೊ ನೀವು ಪರ್ಟಿಕ್ಯುಲರ್ ಆಗಿ ವಿಭಿನ್ನವಾಗಿ ಏನು ಮಾಡ್ತಾ ಇದ್ದೀವಿ? ನಾವಿವತ್ತು ಗಂಗಾದೇವಿಯ ಪೂಜೆ ಮಾಡಿದ್ದೀವಿ. ಬೆಳಗ್ಗೆನೆ ಬಂದು ಗಂಗಾದೇವಿಗೆ ಪೂಜೆ ಮಾಡ್ತಾ ಇದ್ದೀವಿ. ಅಮ್ಮ, ನೀನು ಅಮೃತವನ್ನು ಕೆಡಿಸ್ತಾ ಇರ್ತಕ್ಕಂಥವ್ರು ಅವ್ರ ಕಡೆ ಸ್ವಲ್ಪ ದೃಷ್ಟಿ ಹಾಕಿ, ಅವ್ರನ್ನ ಸ್ವಲ್ಪ ಚೆನ್ನಾಗಿ ನೋಡಿ, ಅವ್ರ ಕುಟುಂಬಗಳು ಎಲ್ಲ ಏನಾಗಬೇಕು ನೋಡಿ ಅಂತೇಳಿ ಗಂಗಮ್ಮನಿಗೆ ನಾವು ಪೂಜೆ ಮಾಡಿ ತಿಳಿಸಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ತಿದ್ರೆ ಏನು ಮಾಡ್ತೀರಾ ಮುಂದೆ? ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಇವತ್ತು ಯುವಕರು ರಾಜಕೀಯಕ್ಕೂ ಬರ್ತಾ ಇದ್ದಾರೆ, ಸಮಾಜ ಪ್ರೇರಣೆಯಿಂದನೂ ಬರ್ತಾ ಇದ್ದಾರೆ. ಮುಂದಿನ ಪೀಳಿಗೆಯನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅನೇಕ ಜನ ಯುವಕರು ಬರ್ತಾ ಇದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ 3-4 ಜನ ಯುವಕರು ತಂಡಗಳು ರಚನೆ ಆಗ್ತಾ ಇದ್ದಾವೆ. ಆ ರೀತಿ ಪ್ರತಿಯೊಂದು ಭಾಗದಲ್ಲೂ ರಚನೆ ಆಗುತ್ತೆ. ಉಗ್ರ ಹೋರಾಟ ಮಾಡ್ತೀವಿ. ಈಗ ನಿಮಗೆ ಗೊತ್ತು, ಶ್ರೀಲಂಕಾದಲ್ಲಿ ಏನಾಯಿತು, ಬಾಂಗ್ಲಾದೇಶನೆಲ್ಲ ಏನಾಯಿತು, ರಾಜಕಾರಣಿಗಳೆಲ್ಲ ದೇಶ ಬಿಟ್ಟು ಹೇಗೋಡೋದ್ರು. ಇದೇ ನಮ್ಮ ದೇಶದಲ್ಲೂ ನಮ್ಮ ರಾಜ್ಯದಲ್ಲೂ ಆಗ್ತಕ್ಕಂಥ ಸಿಚುಯೇಷನ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಹತ್ತಿಕ್ಕತಕ್ಕಂಥ ಕೆಲಸ, ಅವ್ರ ಮೇಲೆ ಕೇಸುಗಳಾಗ್ತಕ್ಕಂಥದ್ದು, ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಕ್ಕಂಥದ್ದು ನಡೀತಾ ಇದೆ. ಇದನ್ನೇ ಮುಂದುವರೆದ್ರೆ ಖಂಡಿತ ಶ್ರೀಲಂಕಾಕ್ಕೆ ಬಂದಿದ್ದ ಗತಿ ಬರುತ್ತೆ.